ಹೈವೇ ರೋಡಲ್ಲಿ ಒಂದು ಒಳ್ಳೆ ಚೀಸಿ ಪಿಜ್ಜಾ, ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಫುಡ್, ಫ್ಯಾಮಿಲಿ ಸಮೇತ ಕುತ್ಕೊಂಡು ತಿನ್ನಕ್ಕೆ ಒಂದು ಬ್ಯೂಟಿಫುಲ್ ಆಂಬಿಯನ್ಸ್ ಇರೋ ಈ ಜಾಗ ಸಿಕ್ತಿದೆ ಅಂದ್ರೆ ನಂಬ್ತೀರಾ? ಮೊನ್ನೆ ಫ್ಯಾಮಿಲಿ ಸಮೇತ ಕನಕ್ಪುರಕ್ಕೆ ಹೋಗ್ತಾ ಹೈವೇನಲ್ಲಿ ಏನು ಇಲ್ವೇ ಇಲ್ಲ ಅಂತ ನೋಡುವಾಗ ನಮಗ್ ಸಿಕ್ಕಿದ್ದೆ ಈ ಒಂದು ಬ್ಯೂಟಿಫುಲ್ ಜಾಗ. ಸಿಕ್ಕಾಪಟ್ಟೆ ದೊಡ್ಡದಾಗಿರೋದಲ್ಲದೆ ಈ ಒಂದು ಕಾಂಪ್ಲೆಕ್ಸ್ ಒಳಗಡೆನೆ ಹಲವಾರು ರೆಸ್ಟೋರೆಂಟ್ಸ್ ಇದೆ. ನಾವು ಹೋದಾಗ್ಲೂ ಫ್ಯಾಮಿಲೀಸ್ ಆಗಿರ್ಲಿ, ಬೈಕರ್ಸ್ ಆಗಿರ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ತುಂಬಾ ದೊಡ್ಡದಾಗಿರೋದಲ್ಲದೆ ಗಾಳಿ ಬೆಳಕು ಚೆನ್ನಾಗಿದ್ದು ಒಳ್ಳೆ ಆಂಬಿಯನ್ಸ್ ನ ಹೊಂದಿದೆ. ಕಪಲ್ಸ್ ಆದ್ರೂ ಆಗಿರ್ಲಿ, ಫ್ರೆಂಡ್ಸ್ ಫ್ಯಾಮಿಲೀಸ್ ಆದ್ರೂ ಆಗಿರ್ಲಿ, ಎಷ್ಟೇ ದೊಡ್ಡ ಗ್ಯಾಂಗ್ ಆದ್ರೂ ಆಗಿರ್ಲಿ, ಈ ಜಾಗ ಪರ್ಫೆಕ್ಟ್ ಆಗಿದೆ. ಇನ್ನು ಇಲ್ಲಿ ತಿನ್ನಕ್ಕೆ ಏನೇನ್ ಸಿಗುತ್ತೆ ಅಂತ ನೀವು ಕೇಳಿದ್ರೆ, ಇದು ಫುಡ್ ಸ್ಟ್ರೀಟ್. ಇಲ್ಲಿ ಹಲವಾರು ಬ್ರಾಂಡ್ಸ್ ಅವೈಲೇಬಲ್ ಇದೆ. KFC ಆಗಿರ್ಲಿ, ಪಿಜ್ಜಾ ಹಟ್ ಆಗಿರ್ಲಿ, ಸೌತ್ ಇಂಡಿಯನ್ ಗೆ ಅಂತ ನೀವು ನೋಡ್ತಿದ್ರೆ ವಾಂಗೋ ಅಂತ ಈ ಜಾಗ ಆಗಿರ್ಲಿ, ಆನ್ ದ ಗೋ ತಗೊಂಡ್ ಹೋಗೋಕೆ ಕೋಸ್ಟಾ ಕಾಫಿ ಆಗಿರ್ಲಿ, ಇಲ್ಲ ದಿಲ್ಸೆ ಚಾಯ್ ಆಗಿರ್ಲಿ, ಎಲ್ಲಾನು ಸಿಗುತ್ತೆ. ನಾವು ಪಿಜ್ಜಾ ಹಟ್ ಇಂದ ಪಿಜ್ಜಾ ಗಾರ್ಲಿಕ್ ಬ್ರೆಡ್ ತರಿಸೋದಲ್ದೆ ವಾಂಗೋ ಇಂದ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಟ್ರೈ ಮಾಡಿದ್ವಿ. ಎಲ್ಲಾ ತರದ ಫುಡ್ ಒಂದೇ ರೂಫ್ ಅಡಿ ಸಿಗೋದೇ ಇಲ್ಲಿದ ಅಡ್ವಾಂಟೇಜ್. ನಮ್ಗೆ ಚೋಲೆ ಭಟೂರೆ ಮತ್ತೆ ಮಸಾಲೆ ದೋಸೆ ಎರಡು ತುಂಬಾನೇ ಇಷ್ಟ ಆಯ್ತು. ತುಂಬಾ ಫ್ರೆಶ್ ಆಗಿ ಹೋಮ್ಲಿ ಆಗಿ ಒಳ್ಳೆ ಕ್ವಾಲಿಟಿ ಫುಡ್ ಇತ್ತು. ಆನ್ ದ ಗೋ ದಾರಿಗೆ ಕಾಫಿನೂ ನಾವು ತಗೊಂಡು ನಾವು ಸೀದಾ ಹೊರಟ್ವಿ. ಕ್ಲೀನ್ ವಾಶ್ರೂಮ್ಸ್ ಇದ್ದು, ಪ್ಲೆಂಟಿ ಆಫ್ ಪಾರ್ಕಿಂಗ್ ಇದ್ದು, ಇದೊಂದು ಪರ್ಫೆಕ್ಟ್ ಪಿಟ್ ಸ್ಟಾಪ್ ಅಂತ ನಾವು ಹೇಳ್ತೀವಿ. ಫುಡ್ ಸ್ಟ್ರೀಟ್ ಅನ್ನೋ ಈ ಜಾಗ ಕನಕ್ಪುರ ಹೈವೇ ನಲ್ಲಿ ಜೈನ್ ಯೂನಿವರ್ಸಿಟಿ ಕ್ಯಾಂಪಸ್ ಆಗ್ತಿದ್ದಂಗೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಈ ಕಡೆ ಹೋದಾಗ ವಿಸಿಟ್ ಮಾಡೋದನ್ನ ಮಿಸ್ ಮಾಡಬೇಡಿ.